ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಆಲೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಪುಷ್ಪಾ ಮಂಜುನಾಥ್ ಹಾಗೂ ಪದ್ಮಾವತಿ ಮಂಜುನಾಥ್ ರವರು ಪದಗ್ರಹಣ ಮಾಡಿದ್ದಾರೆ. ವಿಶೇಷ ಅಂದ್ರೆ ಹೋಮ ಹವನಗಳನ್ನ ಮಾಡಿಸಿ ಯಾವುದೇ ವಿಘ್ನ ಬಾರದಂತೆ ಪೂಜೆ ಸಲ್ಲಿಸುವ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನ ಹಾಗೂ ಇನ್ನಿತರ ಗಣ್ಯರನ್ನ ಸನ್ಮಾನಿಸುವ ಮೂಲಕ ಪದಗ್ರಹಣ ಮಾಡಿದ್ದು ವಿಶೇಷವಾಗಿತ್ತು. ನೂತನವಾಗಿ ಅಧ್ಯಕ್ಷರು ಪದಗ್ರಹಣಕ್ಕೆ ನಮ್ಮ ಸಂಸ್ಕೃತಿ ಪ್ರಕಾರ ಮೊದಲು ವಿನಾಯಕನಿಗೆ ಪೂಜೆ ಸಲ್ಲಿಸಿ ಒಂದು ಗಣಪತಿ ಹೋಮ ಮಾಡಿ ಎಲ್ಲರನ್ನೂ ಕರೆದು ಎಲ್ಲ ಸದಸ್ಯರನ್ನು ಕರೆದು ಒಂದು ಸಂತೋಷವಾಗಿ ಒಂದು ಸಂತೋಷ ಕೂಟ ಏರ್ಪಡಿಸಿ ನಾವು ಈ ದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಪದಗ್ರಹಣ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಸದಸ್ಯರು ಇಬ್ಬರಿಗೂ ಆಶೀರ್ವಾದ ಮಾಡಿದ್ದಾರೆ. ಮುಂದೆನೂ ಎಲ್ಲರ ಸಹಕಾರ ನಮಗೆ ಬೇಕು ಅಂತ ಎಲ್ಲರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ನನ್ನ ಶ್ರೀಮತಿಯವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾಯಿದ್ದಾರೆ. ನಾವು ಯಾವುದೇ ರೀತಿಯ ಆಡಳಿತದಲ್ಲಿ ಹಸ್ತಕ್ಷೇಪ ಇಲ್ಲದಂತೆ ಪಕ್ಷಪಾತ ಇಲ್ಲದಂತೆ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಇವತ್ತು ಆ ಭಗವಂತ ಮುಂದೆ ಪ್ರಮಾಣ ಮಾಡಿ ನಾವು ಈ ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ವಿ. ಒಂದೇ ಗ್ರಾಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಆಲೂರು ಮತ್ತು ಹೆಗ್ಗಡದೇಪುರ ಆ ಭಾಗಕ್ಕೇ ಹೋಗ್ತಾಯಿತ್ತು ಮಾಡ್ತಾಯಿದ್ರು. ಈ ಸಲ ಏನೋ ನಮಗೆ ಎರಡು ಒಂದೇ ಊರಿಗೆ ಸಿಕ್ಕಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಆಗಿದ್ದೀನಿ. ಇವಾಗ ನಮ್ಮ ಧರ್ಮಪತ್ನಿ ಪದ್ಮಾವತಿ ಆಗಿದ್ದಾರೆ. ಎಲ್ಲ ಸದಸ್ಯರ ಜೊತೆ ಒಗ್ಗೂಡಿ ಕಾನೂನಾತ್ಮಕವಾಗಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪುಷ್ಪಾ ಮಂಜುನಾಥ್ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಒತ್ತು ನೀಡುತ್ತೇನೆ, ಜೊತೆಗೆ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಸೌಕರ್ಯಗಳು ಮತ್ತೆ ನಮ್ಮ ಗ್ರಾಮ ಅಭಿವೃದ್ಧಿಗಳನ್ನು ಮಾಡ್ತೇವೆ. ಎಲ್ಲ ಸದಸ್ಯರುಗಳು ಬಂದಿದ್ದಾರೆ, ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ, ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಇದ್ದಾರೆ. ಪೂಜೆಯನ್ನು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಎಲ್ಲ ಸದಸ್ಯರುಗಳನ್ನು ತುಂಬ ನಮಗೆ ಒಂದು ಅನುಕೂಲ ಮಾಡಿಕೊಟ್ಟ, ನಮಗೆ ಒಂದು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದ ಎಲ್ಲ ಸದಸ್ಯರುಗಳನ್ನು ಚೆನ್ನಾಗಿ. ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪದ್ಮಾವತಿ ಮಂಜುನಾಥ್ ಮಾತನಾಡಿ, ಅಧ್ಯಕ್ಷರ ಹಾಗೂ ಸದಸ್ಯರುಗಳ ಉತ್ತಮ ಬೆಂಬಲದೊಂದಿಗೆ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುವುದೇ ನನ್ನ ಗುರಿ ಎಂದು ತಿಳಿಸಿದರು. ಪುಷ್ಪಾ ಮಂಜುನಾಥ್ ಪದ್ಮಾವತಿ ಮಂಜುನಾಥ್ ಸಖತ್ ಖುಷಿ ಆಯ್ತದ. ನಮಗೆ ಇಬ್ಬರು ಒಂದೇ ಊರಿಗೆ ಆಗಿರೋದ್ರಿಂದ ಇನ್ನೂ ಖುಷಿ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಪಂಚಾಯತಿಗೆ ಬರೋ ಊರುಗಳಿಗೆಲ್ಲ ಗ್ರಾಮಗಳಿಗೆಲ್ಲ ಎಲ್ಲ ಸೌಲಭ್ಯಗಳು ಬೀದಿ ದೀಪ ಆಗಲಿ, ಚರಂಡಿ ಆಗಲಿ, ರಸ್ತೆ ಆಗಲಿ ಎಲ್ಲ ಸೌಲಭ್ಯಗಳು ಒದಗಿಸ್ಬೇಕು ಅಂತ ನಮಗೆ ಐತೆ ಆಸೆ. ನಾವು 27 ಜನ ಸದಸ್ಯರು ಏನಿದ್ದೀವೋ ಎಲ್ಲರೂ ಒಂದು ಕೈಯಾಗಿದ್ದು, ಎಲ್ಲರೂ ಒಂದು ಮಾತಾಗಿದ್ದು, ನಾವು ಹೇಳಿದ್ಕೆ ಅವರು ಹೊಂದಿ, ಅವರು ಹೇಳಿದ್ಕೆ ನಾವು ಹೊಂದಿ ಗ್ರಾಮಕ್ಕೆ ಒಳ್ಳೆ ಸೇವೆ ಸಲ್ಲಿಸಬೇಕು ಅಂತ ಆಸೆ ಇತ್ತು.